ರೆಬೆಲ್ ಯತ್ನಾಳ್ಗೆ ಹೈಕಮಾಂಡ್ ಮತ್ತೆ ಫುಲ್ ಕ್ಲಾಸ್. ದೆಹಲಿಯಲ್ಲಿರೋ ಹಿಂದೂ ಹುಲಿಗೆ ವರಿಷ್ಠರಿಂದ ಶಾಕ್. ಪದೇ ಪದೇ ಪಕ್ಷದ ವಿರುದ್ಧ ಮಾತನಾಡಿದ್ದಕ್ಕೆ ನೋಟಿಸ್. 72 ಗಂಟೆಗಳಲ್ಲಿ ನೋಟಿಸ್ಗೆ ಉತ್ತರಿಸುವಂತೆ ವಾರ್ನಿಂಗ್. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯಿಂದ ಮತ್ತೊಮ್ಮೆ ನೋಟಿಸ್. ಈ ಹಿಂದೆಯೂ ಯತ್ನಾಳ್ಗೆ ನೋಟಿಸ್ ನೀಡಿದ್ದ ಶಿಸ್ತು ಸಮಿತಿ, ಆದರೂ ಕೂಡ ವಿವಾದಾತ್ಮಕ ಹೇಳಿಕೆ ಮುಂದುವರಿಸಿದ್ದ ಫೈರ್ ಬ್ರ್ಯಾಂಡ್. ಈಗ ವಿಜೇಂದ್ರ ವಿಚಾರದಲ್ಲೂ ಸಿಕ್ಕಲ್ಲಿ ಅವಾಚ್ಯ ಹೇಳಿಕೆ. ಈ ಹಿಂದೆಯೂ ನಿಮಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟಿದ್ವಿ, ಆದರೂ ಕೂಡ ನೀವು ನೋಟಿಸ್ಗೆ ಸ್ಪಷ್ಟನೆ ನೀಡಿಲ್ಲ. ನಿಮ್ಮ ನಡವಳಿಕೆ ತಿದ್ದುಕೊಳ್ಳಿ ಎಂದು ಶಿಸ್ತು ಸಮಿತಿಯಿಂದ ವಾರ್ನಿಂಗ್. ರೆಬೆಲ್ ಯತ್ನಾಳ್ಗೆ ಹೈಕಮಾಂಡ್ ಮತ್ತೆ ಕ್ಲಾಸ್ ತೆಗೆದುಕೊಂಡಿದೆ. ಶಿಸ್ತು ಸಮಿತಿಯಿಂದ ಮತ್ತೊಂದು ನೋಟಿಸ್ ಜಾರಿಯಾಗಿದೆ ಯತ್ನಾಳ್ ವಿರುದ್ಧ. ಇನ್ನು ರೆಬೆಲ್ ಯತ್ನಾಳ್ಗೆ ಹೈಕಮಾಂಡ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದು, ದೆಹಲಿಯಲ್ಲಿರೋ ಯತ್ನಾಳ್ ಟೀಮ್ಗೆ ಮತ್ತು ಹಿಂದೂ ಹುಲಿಗೆ ವರಿಷ್ಠರಿಂದ ಶಾಕ್ ನೀಡಲಾಗಿದೆ. ಪದೇ ಪದೇ ಪಕ್ಷದ ವಿರುದ್ಧ ಮಾತನಾಡಿದ್ದಕ್ಕೆ ನೋಟಿಸ್ ನೀಡಿದೆ ಶಿಸ್ತು ಸಮಿತಿ. ಈ ಹಿಂದೆಯೂ ಕೂಡ ನೋಟಿಸ್ ನೀಡಲಾಗಿತ್ತು ಯತ್ನಾಳ್ಗೆ, ಆದರೂ ಕೂಡ ವಿವಾದಾತ್ಮಕ ಹೇಳಿಕೆಯನ್ನ ಮುಂದುವರಿಸಿದ್ರು ಅವರು. ಈಗ ವಿಜೇಂದ್ರ ವಿಚಾರದಲ್ಲೂ ಸಿಕ್ಕಲ್ಲಿ ಅವಹೇಳನಕಾರಿ ಹೇಳಿಕೆಯನ್ನ ನೀಡ್ತಾ ಇದ್ದೀರಿ. ಹೀಗೆ ಮಾಡೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈ ಹಿಂದೆಯೂ ನಿಮಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟಿದ್ವಿ, ಆದರೂ ಕೂಡ ನೀವು ನೋಟಿಸ್ಗೆ ಸ್ಪಂದಿಸಿರಲಿಲ್ಲ. ಆದರೂ ಕೂಡ ನಿಮ್ಮ ನಡವಳಿಕೆ ಸರಿಯಿಲ್ಲ, ಸುಧಾರಿಸಿಕೊಳ್ಳಿ, ಇದು ಸರಿಯಲ್ಲ ಎಂದು ಶಿಸ್ತು ಸಮಿತಿಯಿಂದ ವಾರ್ನಿಂಗ್ ಇಡಲಾಗಿದೆ. ಇನ್ನು 72 ಗಂಟೆಗಳಲ್ಲಿ ನೋಟಿಸ್ಗೆ ಉತ್ತರಿಸುವಂತೆ ವಾರ್ನಿಂಗ್ ನೀಡಿದ್ದಾರೆ. ರೆಬೆಲ್ ಯತ್ನಾಳ್ಗೆ ಹೈಕಮಾಂಡ್ ಮತ್ತೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದು, ಬಾಯಿ ಮುಚ್ಕೊಂಡಿರ್ಬೇಕಾ ಹಾಗಾದ್ರೆ ಯತ್ನಾಳಿನ ಮೇಲೆ? ಹೈಕಮಾಂಡ್ ಕೊಟ್ಟ ವಾರ್ನಿಂಗ್ ಏನು? ಬೋನಿಗೆ ಬೀಳುತ್ತಾ ದೆಹಲಿಯಲ್ಲಿರೋ ಹಿಂದೂ ಹುಲಿ? ರೆಬೆಲ್ ಯತ್ನಾಳ್ಗೆ ಹೈಕಮಾಂಡ್ ಮತ್ತೆ ಫುಲ್ ಕ್ಲಾಸ್. ದೆಹಲಿಯಲ್ಲಿ ಮತ್ತೆ ರಣತಂತ್ರ ಹೂಡಿದ್ರು ರೆಬೆಲ್ ಅಂಡ್ ಟೀಮ್. ಇಂದಿನಿಂದ 3 ದಿನ ದೆಹಲಿಯಲ್ಲಿ ರೆಬೆಲ್ಸ್ ವಾಸ್ತವ್ಯವನ್ನ ಹೂಡಿದ್ರು. ಇಂದು ಸೋಮಣ್ಣ ಸರ್ಕಾರಿ ನಿವಾಸದ ಪೂಜೆಯಲ್ಲಿ ರೆಬೆಲ್ಸ್ ಭಾಗಿಯಾಗಿದ್ರು. ಸೋಮಣ್ಣ ನಿವಾಸದಲ್ಲಿಯೇ ಔಪಚಾರಿಕ ಸಭೆ ನಡೆಸಲು ತೀರ್ಮಾನಿಸಿದ್ರು. ಇದರ ನಡುವೆ ರೆಬೆಲ್ಸ್ ಸಭೆಯಲ್ಲಿ ಸಂಸದ ಬೊಮ್ಮಾಯಿ ಭಾಗಿಯಾಗೋ ಸಾಧ್ಯತೆ ಇತ್ತು. ಸಭೆ ಬಳಿಕ ಪ್ರಹ್ಲಾದ್ ಜೋಶಿ ಭೇಟಿಯಾಗಲು ರೆಬೆಲ್ಸ್ ತೀರ್ಮಾನಿಸಿದ್ರು. ಜೋಶಿ ಬೊಮ್ಮಾಯಿ ಬೆಂಬಲ ಪಡೆದು ವರಿಷ್ಠರ ಭೇಟಿಗೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಅಮಿತ್ ಶಾ ಭೇಟಿಗೂ ಕೂಡ ಪ್ರಯತ್ನ ನಡೆಸಿದ್ರು ರೆಬೆಲ್ ನಾಯಕರು. ದೆಹಲಿಯಲ್ಲೇ ವಾಸ್ತವ್ಯ ಹೂಡಿ ವಿಜೇಂದ್ರ ಕೆಳಗಿಳಿಸಲು ರೆಬೆಲ್ಸ್ ಯತ್ನ ನಡೆಸಿದ್ರು. ಆದ್ರೀಗ ಹೈಕಮಾಂಡ್ ಯತ್ನಾಳ್ಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದೆ. ದೆಹಲಿಯಲ್ಲಿರೋ ಹಿಂದೂ ಹುಲಿಗೆ ವರಿಷ್ಠರಿಂದ ಶಾಕ್ ನೀಡಲಾಗಿದೆ. 72 ಗಂಟೆಗಳಲ್ಲಿ ನೋಟಿಸ್ಗೆ ಉತ್ತರಿಸುವಂತೆ ವಾರ್ನಿಂಗ್ ನೀಡಿದೆ ಹೈಕಮಾಂಡ್. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯಿಂದ ಮತ್ತೊಮ್ಮೆ ನೋಟಿಸ್ ನೀಡಲಾಗಿದೆ ಯತ್ನಾಳ್ಗೆ. ನಿಮ್ಮ ನಡವಳಿಕೆ ತಿದ್ದುಕೊಳ್ಳಿ ಎಂದು ಶಿಸ್ತು ಸಮಿತಿಯಿಂದ ವಾರ್ನಿಂಗ್ ಇಡಲಾಗಿದೆ.